ನಮಸ್ಕಾರ ಸ್ನೇಹಿತರೆ, ಮನೀಸ್ ಮಮ್ ಚಾನೆಲ್ಗೆ ಸ್ವಾಗತ. ಇಂದು ಪ್ರತಿಯೊಬ್ಬ ನಾಯಿಮರಿ ಮಾಲೀಕರು ತಿಳಿದುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಪಾರ್ವೋ ವೈರಸ್. ಪಾರ್ವೋ ವೈರಸ್ ಒಂದು ಅತ್ಯಂತ ಅಪಾಯಕಾರಿ ಮತ್ತು ವೇಗವಾಗಿ ಹರಡುವ ರೋಗವಾಗಿದೆ. ಇದು ಮುಖ್ಯವಾಗಿ ವ್ಯಾಕ್ಸಿನ್ ಪೂರ್ಣಗೊಳಿಸದ ಚಿಕ್ಕ ನಾಯಿಮರಿಗಳನ್ನು ಬಾಧಿಸುತ್ತದೆ. ಈ ವೈರಸ್ ನಾಯಿಮರಿಗಳ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾನಿಗೊಳಿಸಿ ಸಮಯಕ್ಕೆ ಚಿಕಿತ್ಸೆ ನೀಡದಿದ್ದರೆ ಜೀವಕ್ಕೆ ಅಪಾಯ ಉಂಟುಮಾಡಬಹುದು. ಹಾಗಾದರೆ ಪಾರ್ವೋ ವೈರಸ್ ಹೇಗೆ ಹರಡುತ್ತದೆ? ಸೋಂಕಿತ ನಾಯಿಗಳ ಮಲ, ಕಲುಷಿತ ಮಣ್ಣು, ಆಹಾರದ ಪಾತ್ರೆಗಳು, ಬಟ್ಟೆಗಳು, ಶೂಗಳು ಹಾಗೂ ಸೋಂಕಿತ ನಾಯಿಗಳು ಓಡಾಡಿದ ಸ್ಥಳಗಳಿಂದ ವೈರಸ್ ಹರಡಬಹುದು. ನಿಮ್ಮ ನಾಯಿಮರಿ ಯಾವುದೇ ಅನಾರೋಗ್ಯದ ನಾಯಿಯನ್ನು ಭೇಟಿಯಾಗದಿದ್ದರೂ ಕೂಡ ಸೋಂಕಿತ ಪರಿಸರದಿಂದ ಪಾರ್ವೋ ತಗುಲುವ ಸಾಧ್ಯತೆ ಇದೆ. ಪಾರ್ವೋ ವೈರಸ್ನ ಲಕ್ಷಣಗಳು ಯಾವುವು? ಆಹಾರ ತಿನ್ನದಿರುವುದು, ವಾಂತಿ, ತೀವ್ರ ಜಲದೋಷ, ರಕ್ತ ಮಿಶ್ರಿತ ಮಲ, ಜ್ವರ, ದೇಹದಲ್ಲಿ ನೀರಿನ ಕೊರತೆ ಮತ್ತು ತುಂಬಾ ಸುಸ್ತಾಗಿರುವುದು ಪ್ರಮುಖ ಲಕ್ಷಣಗಳಾಗಿವೆ. ಈ ಲಕ್ಷಣಗಳಲ್ಲಿ ಯಾವುದಾದರೂ ಕಂಡುಬಂದರೆ ತಕ್ಷಣವೇ ಪಶುವೈದ್ಯರನ್ನು ಸಂಪರ್ಕಿಸಿ. ಬೇಗ ಚಿಕಿತ್ಸೆ ಆರಂಭಿಸಿದರೆ ನಾಯಿಮರಿಯ ಜೀವ ಉಳಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಈಗ ಪಾರ್ವೋ ವೈರಸ್ನು ಹೇಗೆ ತಡೆಗಟ್ಟಬಹುದು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ನಿಮ್ಮ ನಾಯಿಮರಿಗೆ ಎಲ್ಲಾ ವ್ಯಾಕ್ಸಿನ್ಗಳನ್ನು ಸಮಯಕ್ಕೆ ಸರಿಯಾಗಿ ಹಾಕಿಸಿ. ಪಾರ್ವೋ ವಿರುದ್ಧದ ಅತ್ಯುತ್ತಮ ರಕ್ಷಣೆ ವ್ಯಾಕ್ಸಿನೇಷನ್ ಆಗಿದೆ. ಎರಡನೇದಾಗಿ, ವ್ಯಾಕ್ಸಿನ್ ಪೂರ್ಣಗೊಳ್ಳುವವರೆಗೆ ನಾಯಿಮರಿಗಳನ್ನು ಪಾರ್ಕ್ಗಳು, ರಸ್ತೆಗಳು ಮತ್ತು ಅಪರಿಚಿತ ನಾಯಿಗಳಿಂದ ದೂರವಿಡಿ. ಮೂರನೆಯದಾಗಿ, ಸ್ವಚ್ಛತೆಯನ್ನು ಕಾಪಾಡಿ. ಆಹಾರ ಮತ್ತು ನೀರಿನ ಪಾತ್ರೆಗಳು, ಮಲಗುವ ಜಾಗ ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ನಾಲ್ಕನೆಯದಾಗಿ, ನೀವು ಬೀದಿ ನಾಯಿಮರಿಗಳನ್ನು ರಕ್ಷಿಸಿದ್ದರೆ ಅವುಗಳನ್ನು ಇತರ ನಾಯಿಗಳಿಂದ ಪ್ರತ್ಯೇಕವಾಗಿ ಇಟ್ಟು ಪಶುವೈದ್ಯರ ತಪಾಸಣೆ ಮಾಡಿಸಿ. ಸ್ನೇಹಿತರೆ, ಪಾರ್ವೋ ವೈರಸ್ ತುಂಬಾ ಅಪಾಯಕಾರಿ. ಆದರೆ ಸರಿಯಾದ ಆರೈಕೆ, ಸ್ವಚ್ಛತೆ ಮತ್ತು ಸಮಯಕ್ಕೆ ಸರಿಯಾದ ವ್ಯಾಕ್ಸಿನೇಷನ್ ಮೂಲಕ ಇದನ್ನು ತಡೆಗಟ್ಟಬಹುದು. ನಾಯಿಗಳನ್ನು ಪ್ರೀತಿಸುವವರಾಗಿ ಮತ್ತು ರಕ್ಷಕರಾಗಿ ಈ ಅಮೂಲ್ಯ ಜೀವಗಳನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಸಮಯಕ್ಕೆ ಚಿಕಿತ್ಸೆ ಮತ್ತು ಸರಿಯಾದ ಆರೈಕೆಯಿಂದ ಅನೇಕ ನಾಯಿಮರಿಗಳು ಪಾರ್ವೋ ವೈರಸ್ನಿಂದ ಚೇತರಿಸಿಕೊಳ್ಳಬಹುದು. ಆರೋಗ್ಯಕರ ಆಹಾರ, ಸ್ವಚ್ಛತೆ ಮತ್ತು ವ್ಯಾಕ್ಸಿನೇಷನ್ ಮೂಲಕ ಅವುಗಳು ಸಂತೋಷದಿಂದ ಮತ್ತು ಆರೋಗ್ಯದಿಂದ ಬದುಕಬಹುದು. ನಮ್ಮ ಪ್ರೀತಿ ಮತ್ತು ಕಾಳಜಿಯೇ ಅವರ ಉತ್ತಮ ಭವಿಷ್ಯಕ್ಕೆ ಕಾರಣವಾಗುತ್ತದೆ. ಸ್ನೇಹಿತರೆ, ಪಾರ್ವೋ ವೈರಸ್ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮಕ್ಕಳಿಗೆ ಮತ್ತು ಸಮುದಾಯದ ಜನರಿಗೆ ನಾಯಿಮರಿಗಳ ಆರೋಗ್ಯದ ಮಹತ್ವವನ್ನು ತಿಳಿಸೋಣ. ಬೀದಿ ನಾಯಿಮರಿಗಳನ್ನು ಕಂಡಾಗ ಕಲ್ಲು ಹೊಡೆಯುವ ಬದಲು ಅವರಿಗೆ ಆಹಾರ, ನೀರು ಮತ್ತು ಸುರಕ್ಷಿತ ಸ್ಥಳ ಒದಗಿಸಲು ಪ್ರಯತ್ನಿಸೋಣ. ಸಮಯಕ್ಕೆ ಸರಿಯಾದ ವ್ಯಾಕ್ಸಿನೇಷನ್ ಮತ್ತು ಸ್ವಚ್ಛತೆಯಿಂದ ಅನೇಕ ನಾಯಿಮರಿಗಳ ಜೀವ ಉಳಿಸಬಹುದು. ಒಂದು ಚಿಕ್ಕ ಜಾಗೃತಿ ಒಂದು ಅಮೂಲ್ಯ ಜೀವವನ್ನು ಕಾಪಾಡಬಹುದು. ಬನ್ನಿ, ನಾವು ಎಲ್ಲರೂ ಸೇರಿ ಪ್ರಾಣಿಗಳಿಗಾಗಿ ಕರುಣೆ ಮತ್ತು ಕಾಳಜಿಯನ್ನು ಬೆಳೆಸೋಣ. ಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮನೀಸ್ ಮಾಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಟ್ಟಾಗಿ ಇನ್ನಷ್ಟು ನಾಯಿಮರಿಗಳ ಜೀವ ಉಳಿಸೋಣ ಮತ್ತು ಅವರಿಗೆ ಉತ್ತಮ ಭವಿಷ್ಯ ನೀಡೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮರೆಯಬೇಡಿ, ಖರೀದಿಸಬೇಡಿ, ದತ್ತು ಪಡೆಯಿರಿ. ಅಡಾಪ್ಟ್, ಡೋಂಟ್ ಶಾಪ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.